ಅವಳು ಕಳಸಾಪುರಕ್ಕೆ ಬಂದು ನಾವು ನೆಲೆಸುವಂತ ವಿಚಾರ ಮಾಡಿದ್ವಿ. ಅವಾಗಲಿ ಕ್ಲಿನಿಕ್ನ ನಾವು ಕ್ಲೋಸ್ ಮಾಡಾಗಿತ್ತು. ಅವಳಿಗೆ ಮುಂದೇನು ಅನ್ನೋ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮಲ್ಲಿತ್ತು. ಆಗುತ್ತೋ ಬಿಡುತ್ತೋ ಅದು ನಾವು ಹೇಳಿ ಕೇಳಿ ನಮಗೆ ಈ ಜನರಲ್ ಮೆರಿಟ್ನವರಿಗೆ ಎಲ್ಲಿ ಗೌರ್ಮೆಂಟ್ ಜಾಬ್ ಅದು ಇದು ಅಂತೆಲ್ಲ ಹೇಳಿ ನಾವು ಅಪ್ಲಿಕೇಶನ್ ಕೊಟ್ಟು ಬಂದಿದ್ದು ಅಷ್ಟೇ ಹೊರತು ನಾನೇ ಹೋಗಿ ನಮ್ಮ ಇಲ್ಲಿ ಊರಿನವ್ರ ಜೊತೆ ಹೋಗಿ DC ಕಂಡು ಅಲ್ಲಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಬಂದಿದ್ವಿ. ಯಾವ ಆಶ್ಚರ್ಯ ಇದು! ನಮಗೆ ನಂಬಬೇಕೋ ಬಿಡಬೇಕೋ ನಾನು ಮತ್ತು ಅವ್ರ ಹತ್ರ ಹೌದಾ ಸರ್ ಇದು ಕನ್ಫರ್ಮಾ ಅಂತ ಕೇಳಿಕೊಂಡೆ. ಅವರು ಹೌದಪ್ಪ ಇದರಲ್ಲಿ ಏನು ಇದಿಲ್ಲ ನೀವು ಹೇಳಿ ಬಂದು ಅಂತೇಳಿ. ಅದನ್ನು ನಾನು ಬೇರೆ ಯಾರಿಗೋ ಒಬ್ಬರಿಗೆ ನೀವು ಅರ್ಧ ತಗೊಳ್ಳಿ ನಮ್ಗೆ ಅರ್ಧ ಕೊಡಿ ಕಾಯಿ ಬಂದಾಗ ಅಂತ ಹೇಳಿದ್ದೆ. ಆಯಿತು ಸ್ವಾಮಿ ಅಂತಂದಿದ್ದು ಹೋದು. ಅಷ್ಟೊತ್ತಿಗೆ ಬೇರೆ ಯಾರೋ ಒಬ್ಬ ಬೇರೆ ಜನಗಳನ್ನೆಲ್ಲ ಕರೆಸ್ಬಿಟ್ಟು ಆ ಮಾವಿನಕಾಯೆಲ್ಲ ಕುಯ್ಸ್ಬಿಟ್ಟಿದ್ದಾನೆ. ನಾನೊಂದು ಹಳೆ ಶರ್ಟು ಒಂದು ಪಂಚೆ ಉಟ್ಕೊಂಡಿದ್ದೆ. ಆಮೇಲೆ ನಿನಗೆ ಆದಾಯ ಏನಿದೆ, ನಿಮಗೆ ಇದೇ ಮಕ್ಕಳೆಷ್ಟು ಇದೇನು ಎಲ್ಲ ಈ ಥರ ವಿಚಾರ ಮಾಡಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಇದು 2017ರಲ್ಲಿ ನಾನು ಶೃಂಗೇರಿಗೆ ಗುರುನಾಥ ನಮ್ಮನ್ನ ಶೃಂಗೇರಿಗೆ ಅಲ್ಲಿ ನಮಗೆ ಇರುವಂಥ ಅವಕಾಶವನ್ನು ಮಾಡಿಕೊಟ್ರು. ನನ್ನ ಮನೆಯೊಳಗೆ ಡೆಲಿವರಿ ಆಗಿ 8 ತಿಂಗಳಾದ ಮೇಲೆ ಅವಳು ಕಳಸಾಪುರಕ್ಕೆ ಬಂದು ನಾವು ನೆಲೆಸುವಂತ ವಿಚಾರ ಮಾಡಿದ್ವಿ. ಅವಾಗಲಿ ಕ್ಲಿನಿಕ್ನ ನಾವು ಕ್ಲೋಸ್ ಮಾಡಾಗಿತ್ತು. ಅವಳಿಗೆ ಮುಂದೇನು ಅನ್ನೋ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮಲ್ಲಿತ್ತು. ಆದ್ರೂ ಗುರುನಾಥರ ಒಂದು ನಮಗೆ ಅನುಭವ ಇದ್ದಿದ್ರಿಂದ ಗುರುನಾಥರು ಒಟ್ಟಿಗಿದ್ದಾರೆ, ನಾವು ಯಾಕೆ ಚಿಂತೆ ಮಾಡಬೇಕು, ಏನೋ ಒಂದು ದಾರಿ ತೋರಿಸ್ತಾರೆ ಅನ್ನೋ ಒಂದು ವಿಚಾರವಾಗಿ ನಾವಿಲ್ಲಿಗೆ ಬಂದ್ವಿ. ಅವಳು ನಮ್ಮ ಮನೆಯೊಳ ಬಾಣಂತಿಯಲ್ಲಿ ಇರಬೇಕಾದ್ರೆ ಇಲ್ಲಿ ನಾವೊಂದು ಯಾವುದೋ ಒಂದು ವಿಚಾರವಾಗಿ ನಾವಿಲ್ಲಿ ಚಿಕ್ಕಮಗಳೂರು DC ಅಪ್ಲಿಕೇಶನ್ ಕೊಟ್ಟು ಬಂದಿದ್ವಿ. ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರು ಮೂಲಕ ಇಲ್ಲಿ ನಮಗೆ ವಿಚಾರ ತಿಳಿತು, ಕೆಲವು ವೇಕೆನ್ಸೀಸಿಗೆ ಕಾಲ್ ಫಾರ್ ಮಾಡ್ತಾ ಇದ್ದಾರೆ, ನೀವು DC-ಗೊಂದು ಇದು ಮಾಡಿಬಿಡಿ ಅಂತ ಹೇಳಿ ಒಂದು ಅಹವಾಲು ಕೊಟ್ಬಿಡಿ ಅಂತೇಳಿ. ಆಗುತ್ತೋ ಬಿಡುತ್ತೋ ಅದು ನಾವು ಹೇಳಿ ಕೇಳಿ ನಮಗೆ ಈ ಜನರಲ್ ಮೆರಿಟ್ನವರಿಗೆ ಎಲ್ಲಿ ಗೌರ್ಮೆಂಟ್ ಜಾಬ್ ಅದು ಇದು ಅಂತೆಲ್ಲ ಹೇಳಿ ನಾವು ಅಪ್ಲಿಕೇಶನ್ ಕೊಟ್ಟು ಬಂದಿದ್ದು ಅಷ್ಟೇ ಹೊರತು ನಾನೇ ಹೋಗಿ ನಮ್ಮ ಇಲ್ಲಿ ಊರಿನವ್ರ ಜೊತೆ ಹೋಗಿ DC ಕಂಡು ಅಲ್ಲಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಬಂದಿದ್ವಿ. ಇಷ್ಟೆಲ್ಲ ಆಗಿ ನನ್ನ ಮಗುವಿಗೆ 8 ತಿಂಗಳಾದ್ಮೇಲೆ ನಾವು ಕಳಸಾಪುರಕ್ಕೆ ನಾವು ವಾಪಸ್ಸಾದ್ವಿ. ವಾಪಸ್ಸಾಗಿ ಇರೋ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಪುನಃ ಕ್ಲಿನಿಕ್ ಮಾಡೋದಕ್ಕೆ ಏನು ಇರಲಿಲ್ಲ. ಮನೆಯಲ್ಲೇ ಕ್ಲಿನಿಕ್ ಸೆಟಪ್ ಇತ್ತು, ಹೆಂಗಿದ್ರು ನಡೆಯುತ್ತೆ. ನನಗೆ ಹೇಗೂ ಜಾಬ್ ಇತ್ತು, ಸರಿ ಗುರುನಾಥರು ನಡೆಸ್ತಾರೆ. ಸಣ್ಣ ಮನೇಲಿ ಇದ್ವಿ, ಅದು ಗುರು ಮನೆನೇ ನಮಗೆ ಇದ್ದಿದ್ದು. ಅಲ್ಲಿ ನಮಗೆ ಅದೇ ಒಂದು ಅರಮನೆ. ಆದರೂ ನಮಗೆ ಮುಂದೇನೋ ಅನ್ನೋ ಒಂದು ಚಿಂತೆ ಸ್ವಲ್ಪ ಕಾಡ್ತಾ ಇತ್ತು, ಇಲ್ಲ ಅಂತೇನಿಲ್ಲ. ಮತ್ತೆ ಹಾಗೆ ವೇದಿಕೆಗೆ ಬರೋಕ್ಕೆ ಶುರು ಮಾಡಿದ್ವಿ. ಮಗುನೂ ಇತ್ತು, ಮಗು ಬಹಳ ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು ವೇದಿಕೆನಲ್ಲಿ. ನಾವು 1 ವಾರ ಆಗಿದೆ ಬಂದು. ಒಂದು ದಿವಸ ನಮ್ಮ ಮನೆಯೊಳಗೆ ಕಾಲ್ ಬಂತು. ನಾನು ಚಿಕ್ಕಮಗಳೂರಲ್ಲಿದ್ದೆ ಡ್ಯೂಟಿನಲ್ಲಿ. DC ಅವರಿಂದ ಕಾಲ್ ಬಂತು, ನೋಡಿ ಅಮ್ಮ ನೀವು ಇದಕ್ಕೆ ಇಲ್ಲಿ DH ಆಫೀಸ್ನಲ್ಲಿ ನೀವು ಬರಬೇಕು, ಅಲ್ಲಿ ಇಂಥವ್ರನ್ನ ಕಾಣಬೇಕು ಅಂತ ಹೇಳಿದ್ರಂತೆ. ಇವಳಿಗೆ ಇದು ಯಾರು, ಏನು DC ನನಗೆ ಯಾಕೆ ಕಾಲ್ ಮಾಡ್ತಾರೆ, ಏನು ಎತ್ತ ಅಂತೇಳಿ ಏನು ಅರ್ಥ ಆಗ್ದಲೆ ಅವಳು ನನಗೆ ಕರೆ ಮಾಡಿ ಕೇಳಿದ್ಲು, ಇದು ಹೀಗೆ ಬಂದಿದೆ, ಒಬ್ರು ಕಾಲ್ ಮಾಡಿದ್ರು DC ಆಫೀಸಿಂದ ಅಂತೆ, DH ಆಫೀಸ್ನಲ್ಲಿ ಇಂಥವ್ರನ್ನ ಕಾಣಬೇಕು ಅಂತ ಹೇಳಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ ಅಂತೇಳಿ. ಕಾಣಬೇಕಂತೆ, ನಿಮ್ಗೆ ಯಾರು ಪರಿಚಯ ಇದ್ದರೆ ನೀವು ಅಲ್ಲಿ ಹೋಗಿ ಏನಾದ್ರು ಕೇಳ್ಕೊಂಡು ಬರ್ತೀರಾ ಏನು ಎತ್ತ ಅಂತೇಳಿ ಅಂತ. ಸರಿ ನಾನು ಹೇಳಿದೆ, ಆಯ್ತಪ್ಪ ನನಗೆ ಅಲ್ಲೊಂದಿಬ್ಬರು ಪರಿಚಯ ಇದ್ದಾರೆ, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತೇಳಿ. ಅವರು ಹೇಳಿದ ವ್ಯಕ್ತಿಯನ್ನು ನಾನು ಹೋಗಿ ಅಲ್ಲಿ ಖುದ್ದಾಗಿ ಭೇಟಿ ಮಾಡಿದೆ.
ಭೇಟಿ ಮಾಡಿದಾಗ ರವೀಂದ್ರ ಅಂತೇಳಿ ಇಲ್ಲಿ ಅವರು DHO ಆಫೀಸ್ನಲ್ಲಿ ಅವರು ಪ್ರೋಗ್ರಾಮ್ ಆಫೀಸರ್ ಆಗಿದ್ದರು. ಅವರು ಏನು ಬಂದಿದ್ದು ಯಾರು ಅಂತ ಕೇಳಿದರು. ಹೀಗೆ ನನ್ನ ಮನೆಯವಳು ಅಶ್ವಿನಿ ಅಂತೇಳಿ, ಅವಳಿಗೆ DC ಆಫೀಸಿಂದ ಕಾಲ್ ಮಾಡಿ ಹೀಗೆ ಬರೋಕ್ಕೆ ಹೇಳಿದ್ರು, ನಿಮ್ಮ ಇದನ್ನು ಕಾಣಬೇಕು ಅಂತೇಳಿ. ಹಾಂ ಹೌದು, ಅವರಿಗೆ ಶೃಂಗೇರಿಗೆ ಇದಾಗಿಬಿಟ್ಟಿದೆ, ಅಪಾಯಿಂಟ್ಮೆಂಟ್ ಆಗಿದೆ, ನೀವು ಶೃಂಗೇರಿಗೆ ಹೋಗಬೇಕು. ಅವರಿಗೆ ಅವರ ಇದನ್ನೆಲ್ಲ ಏನು ಸರ್ಟಿಫಿಕೇಟ್ಸಲ್ಲಿ ಏನಿದೆ ಅದನ್ನು ಏನು ಬೇಕು ಅಂತ ಹೇಳ್ತೀವಿ, ಅದನ್ನು ಅವ್ರು ತೊಗೊಂಡು ಬಂದು ಪ್ರೊಸೀಜರ್ ಮುಗಿಸಿ ಆದಷ್ಟು ಬೇಗ ಅವರು ಶೃಂಗೇರಿಗೆ ಇದಾಗಬೇಕು ಅಂತ ಹೇಳಿದರು. ಯಾವ ಆಶ್ಚರ್ಯ ಇದು! ನಮಗೆ ನಂಬಬೇಕೋ ಬಿಡಬೇಕೋ, ನಾನು ಮತ್ತು ಅವ್ರ ಹತ್ರ ಹೌದಾ ಸರ್ ಇದು ಕನ್ಫರ್ಮಾ ಅಂತ ಕೇಳಿಕೊಂಡೆ. ಅವರು ಹೌದಪ್ಪ ಇದರಲ್ಲಿ ಏನು ಇದಿಲ್ಲ, ನೀವು ಹೇಳಿ ಬಂದು ಅಂತೇಳಿ. ಮರುದಿನವೇ ಅವಳ ಈ ಸರ್ಟಿಫಿಕೇಟ್ಸು ಇದನ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸಿ ಈ ಡೈರೆಕ್ಟು ಗೌರ್ಮೆಂಟಿಂದನೇ ಕಾಂಟ್ರಾಕ್ಟ್ನ ಇದರ ಮೇಲೆ ತಗೊಳ್ತಾರೆ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಯೋಜನೆಗೆ ಅಲ್ಲಿ ಆ ಒಂದು ಪೋಸ್ಟಿಗೆ ನಮ್ಮ ಮನೆಯೊಳನ್ನು ತೊಗೊಂಡಾಯಿತು. ನಾವು ಗುರುನಾಥರು ನಮ್ಮನ್ನು ಶೃಂಗೇರಿಗೆ ಕರ್ಕೊಂಡೋಗಿ ಬಿಟ್ಟರು. ಶೃಂಗೇರಿಯಲ್ಲಿ ಇರುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ರು. ಇದು ಒಂದು ಅನುಭವ. ನಾವು ಯಾವುದೋ ಕಾರಣಕ್ಕಾಗಿ ಇದು ಶೃಂಗೇರಿಯಲ್ಲಿ ಆ ಒಂದು ಸ್ಥಾನಕ್ಕೆ ಹಲವಾರು ಡಾಕ್ಟ್ರುಗಳು ಬಂದು ಹೋಗಿದ್ರಂತೆ ಅಂತೇಳಿದರೆ, ಬಂದು ಇದ್ದು ಯಾರಿಗೂ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ಅದೃಷ್ಟವಶಾತ್ ಇವಳು ಆ ಊರಿನವಳೇ ಹತ್ತಿರದಲ್ಲೇ ಆದ್ದರಿಂದ ಅವಳಿಗೆ ಅವಕಾಶ ಸಿಕ್ಕಿ ಇವತ್ತಿಗೂ ನಾವು ಅವಳು ಅದೇ ಸ್ಥಾನದಲ್ಲಿ ಇದ್ದಾಳೆ. ಗುರುನಾಥರು ಎಲ್ಲ ಅಭಿವೃದ್ಧಿನೂ ತೋರಿಸಿದ್ದಾರೆ. ನಂತರ ಆ ಶೃಂಗೇರಿನಲ್ಲಿ ನಾವಿದ್ದಾಗ ನನ್ನ ಆರೋಗ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಯಿತು. ನಾನು ಕಳಸಾಪುರದಲ್ಲಿದ್ದೆ. ಈ ವಿಚಾರನ ನಾವಿಬ್ಬರು ಬಂದು ನಮ್ಮ ಕಳಸಾಪುರದಲ್ಲಿ ವೆನಿಲಾ ಕಿಟ್ಟಿಯವರು ಅವರ ಮನೆಯವರಿಗೆಲ್ಲ ಆ ವಿಚಾರನ ಹಂಚಿಕೊಂಡಾಗ ಬಹಳ ಆನಂದ ಆಯಿತು. ಅವ್ರು ಹೇಳಿದರು, ಅವ್ರ ಬಾಯಲ್ಲೇ ಬಂದಿದ್ದಿದ್ದು, ನೋಡ್ರಿ ಗುರುನಾಥರು ಎಲ್ಲರನ್ನ ಶೃಂಗೇರಿಗೆ ಕಳಿಸ್ತಾರೆ, ಶೃಂಗೇರಿ ಗುರುಗಳ ದರ್ಶನ ಮಾಡಿ ಬನ್ನಿ ಅಂತ ಕಳಿಸ್ತಾಯಿದ್ರು, ನಿಮ್ಮನ್ನ ಅಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪುಣ್ಯವಂತರು ನೀವು ಅಂತ ಹೇಳಿದ್ರು. ಆದರೆ ಏನು ಅಂತ ಹೇಳಿದ್ರೆ ಆ ಗುರುವಿನ ಸಾನ್ನಿಧ್ಯ ಏನಿದೆ ಅದನ್ನು ಸಂಪೂರ್ಣವಾಗಿ ಅನುಭವಿಸುವಂತಹ ಭಾಗ್ಯ ನಮ್ಮದಾಯ್ತಲ್ಲ. ನಾವೆಲ್ಲೋ ಅಭ್ಯಪಾರಿಗಳ ಥರ ಇದ್ವಿ. ಜೀವನ ಅಂದರೆ ಈಗಿನ ಆಧುನಿಕತೆಯ ಸುಳಿಯಲ್ಲಿ ಸಿಕ್ಕಿದವರ ನಾವು ಅದರಿಂದ ಹೊರಗಡೆ ತೆಗೆದು ಗುರುನಾಥರು ನಮಗೆ ಜೀವನದ ಒಂದು ಉತ್ತಮವಾದ ದಾರಿನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ದಾರಿಲಿ ನಡೀತಾ ಇದ್ದೀವಿ. ಇವತ್ತಿಗೂ ಅವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾವು ನಡೆಯೋದಿರಲಿ, ನಮ್ಮದು ಏನೂ ಅಲ್ಲ, ಆ ಗುರು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಅವರಿಗೆ ಗೊತ್ತಿದೆ ನಾವು ಎಲ್ಲಿರಬೇಕು, ಎಲ್ಲಿ ನಮ್ಮ ಅಭ್ಯುದಯ, ಎಲ್ಲಿ ನಮ್ಮ ಅಭಿವೃದ್ಧಿ ಅಂತ ಹೇಳಿ. ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬಿದವ್ರನ್ನ, ಅವರ ಸೇವೆ ಮಾಡಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ಒಂದು ದೃಢವಾದ ನಂಬಿಕೆ ನಮಗಿಬ್ಬರಿಗೂ ಇದೆ. ಅಷ್ಟೇ ಹೇಳಿದ್ವಿ. ಶ್ರೀ ಗುರುಭ್ಯೋ ನಮಃ. ಇದು ನಾನು ಕಣ್ಣಾರೆ ಕಂಡ ಒಂದು ಪ್ರಸಂಗ. ಇದು ಗುರುಗಳ ಒಂದು ಅನುಗ್ರಹ ಇದ್ದರೆ ಎಲ್ಲ ಹೂವೆತ್ತದಂಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು ದಿನ ಸಕ್ರಾಯಪಟ್ಟಣದಲ್ಲಿ ನಮ್ಮ ತೋಟದಲ್ಲಿ ಒಂದು ಮಾವಿನ ಮರ ಕಾಯಿ ಬಿಟ್ಟಿತ್ತು. ಅದರಲ್ಲಿ ಸುಮಾರು ಸ್ವಲ್ಪ ಬಿಟ್ಟಿತ್ತು. ಆ ವರ್ಷ ಮಾವಿನ ಬೆಳೆ ಇತ್ತಿಲ್ಲ. ಅದನ್ನು ನಾನು ಬೇರೆ ಯಾರಿಗೋ ಒಬ್ಬರಿಗೆ ನೀವು ಅರ್ಧ ತಗೊಳ್ಳಿ, ನಮ್ಗೆ ಅರ್ಧ ಕೊಡಿ ಕಾಯಿ ಬಂದಾಗ ಅಂತ ಹೇಳಿದ್ದೆ. ಆಯಿತು ಸ್ವಾಮಿ ಅಂತಂದಿದ್ದು ಹೋದು. ಅಷ್ಟೊತ್ತಿಗೆ ಬೇರೆ ಯಾರೋ ಒಬ್ಬ ಬೇರೆ ಜನಗಳನ್ನೆಲ್ಲ ಕರೆಸ್ಬಿಟ್ಟು ಆ ಮಾವಿನಕಾಯೆಲ್ಲ ಕುಯ್ಸಿಬಿಟ್ಟಿಯಾನೆ. ಅವನು ಮಾವಿನಕಾಯಿ ಕುಯ್ಸಿದ್ನಲ್ಲ, ಅವನು ಕರ್ಕೊಂಬಂದ ಇವನು ಅವನು ಇದು ಮಾಡ್ಕೊಂಬಿಟ್ಟಿಯಾನೆ, ಡ್ರಿಂಕ್ ಮಾಡ್ಕೊಂಡು ಮರ ಹತ್ಬಿಟ್ಟಿಯಾನೆ. ಹತ್ತಿಬಿಟ್ಟು ಮರ ಹತ್ತಿದಾನೆ, ಸ್ವಲ್ಪ ಕಾಯಿ ಕುಯ್ದಿಯಾನೆ. ಆಮೇಲೆ ಸರಿ ಮರದಿಂದ ಕೆಳಗೆ ಬಿದ್ದುಬಿಟ್ಟ. ಮರದಿಂದ ಬಿದ್ದು ಸ್ಪಾಟ್ ಡೆತ್ ಆಗ್ಬಿಟ್ಟ. ಆಗಿದ್ದಾನೆ. ನಮಗೇನೂ ಗೊತ್ತಿಲ್ಲ, ನಾವು ಜಮೀನಲ್ಲಿ ಇತ್ತಿಲ್ಲ. ಅಷ್ಟೊತ್ತಿಗೆ ಅವ್ರ ಜೊತೆ ಬಂದವರೆಲ್ಲ ಓಡೋಗ್ಬಿಟ್ಟಿದ್ದಾರೆ, ಯಾರು ಅಂತಲೂ ಗೊತ್ತಿಲ್ಲ. ನನಗೆ ಆಮೇಲೆ ಬೇರೆ ಯಾರೋ ನಿಮ್ಮ ಜಮೀನಲ್ಲಿ ಈ ಥರ ಆಗಿದೆ, ಮರದಲ್ಲಿ ಒಬ್ಬ ಬಿದ್ದು ಸತ್ತೋಗಿದ್ದಾನೆ, ಇಂಥವನು ಅವ್ನು ಗುರ್ತಿರಾನೆ ಅಂತ ಹೇಳಿದರು. ಆವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಈ ಥರ ನಮ್ಮ ಜಮೀನಲ್ಲಿ ಒಂದು ಅನಾಥ ಶವ ಬಿದ್ದಿದೆ,
ನೋಡಿ ಅಂತ. ಆವಾಗ ಇವು ಇನ್ಸ್ಪೆಕ್ಟ್ರ್ ಬಂದು ನೋಡ್ಕೊಂಡು ಬಂದು ಎಲ್ಲ ಮಾಡಿ ಆವಾಗ ಅವರು ನನ್ನನ್ನು ಇದು ಮಾಡಿದರು. ನೀವು ನನಗೆ 108 ಕ್ವಶನ್ ಹಾಕಿದರು. ನೀವೇ ಯಾಕೆ ಮಾಡಿರಬಾರ್ದು, ಕೊಲೆ ಮಾಡಿರಬಾರ್ದು ಅಂತ ಕೇಳಿದರು. ಆಮೇಲೆ ನೀವು ಹಗಲೊತ್ತು ಹೆಂಗಿದಾಗುತ್ತೆ ಅಂತಂದರು. ಆಮೇಲೆ ನೀವು ಕೆಲಸಕ್ಕೆ ಕರೆದಿದ್ದೀರಾ ಅಂದರು. ನಾವು ಎಲ್ಲದಕ್ಕೂ ಉತ್ತರ ಸಮಂಜಸವಾಗಿ ಕೊಟ್ಟರು. ಅವರು ನನ್ನ ಹತ್ರ ಅದು ಹಣ ಕೇಳೋಕ್ಕೋಸ್ಕರ ಆ ಥರ ಮಾಡಿದ್ರು. ನನಗೆ ಅವಾಗ ಅರ್ಥವಾಯಿತು. ನಾನೊಂದು ಹಳೆ ಶರ್ಟು ಒಂದು ಪಂಚೆ ಉಟ್ಕೊಂಡಿದ್ದೆ. ಆಮೇಲೆ ನಿನಗೆ ಆದಾಯ ಏನಿದೆ, ನಿಮಗೆ ಇದೇ ಮಕ್ಕಳೆಷ್ಟು, ಇದೇನು ಎಲ್ಲ ಈ ಥರ ವಿಚಾರ ಮಾಡಿದರು. ನಮಗೇನೂ ಇಲ್ಲ, ನಾವು 2 ಹಸುಗಳಿದೆ, ನಾವು ಅದನ್ನು ಹಾಲು ಮಾರ್ಕೊಂಡು ಜೀವನ ಮಾಡ್ತಿದ್ದೀವಿ, ನಮ್ಗೆ ಇಷ್ಟೇ ಜಮೀನು, ಇನ್ನೇನೂ ಇಲ್ಲ ಹಾಗಂತ ಹೇಳಂತೆ. ಆಮೇಲೆ ಅವರು ಆಯಿತು ನಾ ಕರ್ರ ಬರಬೇಕು ಅಂತಂದರು. ಸರಿ ಆಯಿತು ಅಂತ ಬಂದೆ. ಆಮೇಲೆ ಕೊನೆಗೆ ಅವ್ರ ಕಡೆ ಯಾರೋ ಒಬ್ಬರು ಈ ಥರ ಅವರದ್ದು ತೀರೋ ಅಂದಲ್ಲ, ಅದಕ್ಕೆ ಅವರ ಅಂತ್ಯ ಸಂಸ್ಕಾರಕ್ಕೆ ನೀವೇನಾರು ಹಣ ಕೊಡಬೇಕು ಅಂತಂದರು. ಅಷ್ಟೊತ್ತಿಗೆ ನನಗೆ ಯಾವುದೋ ದುಡ್ಡಿತ್ತು. ಆಯಿತು ತಗೊಂಡು ಹೋಗಿ ಅಂತೇಳಿ ಅಂತ್ಯ ಸಂಸ್ಕಾರಕ್ಕೆ ಅಂತ 5,000 ರೂಪಾಯಿ ಕೊಟ್ಟಿದ್ದೆ. ಅದನ್ನು ತಗೊಂಡು ಹೋದಾರು. ಮತ್ತೆ 8 ದಿನ ಆದಮೇಲೆ ಅವರು ಇದನ್ನು ನೀವು ವಾಪಸ್ ತಗೊಳ್ಳಿ, ಇನ್ನು ಇದನ್ನು ಪೊಲೀಸ್ನವರು ಇದು ಮಾಡಿಬಿಡ್ತಾರೆ, ಬಳಸ್ಕೊಂಡ್ಬಿಡ್ತಾರೆ, ನಿಮ್ಮ ದುಡ್ಡನ್ನು ನೀವು ವಾಪಸ್ ತಗೊಂಡು ಹೋಗಿ ಗುರುವೇ, ನಮಗೆ ಅನುಭವಿಸಿರೋದೇ ಸಾಕು, ಆಮೇಲೆ ನಿಮ್ಮ ಶಾಪ ನಮಗೆ ತಟ್ಟಿದ್ರೆ ಇನ್ನೂ ಒಳ್ಳೆಯದಾಗಲ್ಲ ನನಗೆ, ಮೊದಲು ನಿಮ್ಮ ಹಣ ನೀವು ವಾಪಸ್ ತಗೊಂಡು ಹೋಗಿ ಅಂತ ಅವರೇ ಕರೆದು ಕೊಟ್ಟರು. ವಾಪಸ್ ತಗೊಂಬಂದೆ. ಅದನ್ನು ನಾನು ಗುರುನಾಥರ ಎದುರಿಗೆ ಹೀಗಾಯಿತು ಅಂತ ಹೇಳಿದೆ. ಆವಾಗ ಅವನಿಗೆ ಆ ಥರ ಸಾವು ಅಲ್ಲಿ ಬರಬೇಕು ಅಂತ ಇತ್ತು, ಬಂದಿದೆ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ನಿಮಗೇನು ಯಾವುದು ಸಂಬಂಧವಿಲ್ಲ, ನೀನೇನು ಹೆದರ್ಕೋಬೇಡ, ಆರಾಮಾಗಿರು ಅಂತಂದರು. ಆವತ್ತಿನಿಂದ ನನಗೆ ಧೈರ್ಯ ಬಂತು, ಆರಾಮಾಗಿದ್ದೀನಿ. ನನಗೆ ಗುರುನಾಥರ ಒಂದು ಅನುಗ್ರಹದಿಂದ ನನಗೆ ಯಾವುದೇ ಥರ ಸಮಸ್ಯೆಗಳಾಗದಂಗೆ, ಹೂವೆತ್ತರಂಗೆ ನನಗೆ ಇದು ಕಷ್ಟಗಳ ಬಗೆಹರಿತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.